ನಮಸ್ಕಾರ, ಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ದೀಪಾ. ಮುಖ್ಯಾಂಶಗಳು. ಕನ್ನಡಿಗರಿಗೆ ಸರ್ಕಾರಿ ಕೆಲಸ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ. ಶಾಲಾ ಮಕ್ಕಳಿಗೆ ಶೂ ಬಟ್ಟೆ ವಿತರಿಸಿದ ಸಚಿವ ಎಸ್ ಮಲ್ಲಿಕಾರ್ಜುನ್. ಕಾಂಗ್ರೆಸ್ ಸರ್ಕಾರ ಪರ್ಜನ್ಯ ಹೋಮ ಮಾಡುತ್ತಿರುವುದು ಸರಿಯಲ್ಲ, ಈಶ್ವರಪ್ಪ ವಾಗ್ದಾಳಿ. ಜಿಎಂಐಟಿಯಲ್ಲಿಂದು ಅಂತಿಮ ವರ್ಷದ ವಿದ್ಯಾರ್ಥಿಗಳಿಂದ ಪ್ರಾಜೆಕ್ಟ್ ಪ್ರದರ್ಶನ. ಇಂದು ಜಿಲ್ಲಾ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಸುವರ್ಣ ಮಹೋತ್ಸವ. ಉಚ್ಚಂಗಿದುರ್ಗದಲ್ಲಿ ಮಳೆಗಾಗಿ ದೇವಿಗೆ ವಿಶೇಷ ಪೂಜೆ. ವಾರ್ತೆಗಳ ವಿವರ. ರಾಜ್ಯ ಸರ್ಕಾರ ಕರ್ನಾಟಕದ ಕನ್ನಡಿಗರಿಗೆ ಸರ್ಕಾರಿ ಕೆಲಸ ನೀಡಿ ಗುತ್ತಿಗೆ ಕೆಲಸ ಕೈಬಿಡುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣ ಪ್ರತಿಭಟನೆ ನಡೆಸಿತು. ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಸರ್ಕಾರಿ ಕೆಲಸ ನೀಡುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದಿಂದ ನಗರದ ಜಯದೇವ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ರಾಜ್ಯದ ಸರ್ಕಾರಿ ಶಾಲೆಯಲ್ಲಿ ಪದವೀಧರ ಕಾಲೇಜಿನವರೆಗೆ ವ್ಯಾಸಂಗ ಮಾಡಿ ಉತ್ತೀರ್ಣರಾದಂತಹ ಯುವಕ ಯುವತಿಯರಿಗೆ ಉದ್ಯೋಗವನ್ನು ಕಡ್ಡಾಯವಾಗಿ ಕೊಡಬೇಕು ಮತ್ತು ನೇರ ನೇಮಕಾತಿ ಮಾಡಬೇಕೆಂದು ಆಗ್ರಹಿಸಿದರು. ಈ ಬಗ್ಗೆ ಮಾತನಾಡಿದ ಸಂಘಟನಾ ಕಾರ್ಯದರ್ಶಿ ಶಿವಕುಮಾರ್ ಸುಂಕಾಪುರ, ಗುತ್ತಿಗೆ ಆಧಾರದ ನೌಕರರ ಜೀವನ ಕಷ್ಟವಾಗಿದೆ, ಕೂಡಲೇ ಗುತ್ತಿಗೆ ಆಧಾರ ನೀಡಬೇಕೆಂದು ಒತ್ತಾಯಿಸಿದರು. ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳು ಸರ್ಕಾರಿ ಶಾಲೆಯಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಉತ್ತೀರ್ಣರಾದಂಥ ಯುವಕ ಯುವತಿಯರಿಗೂ ಕೂಡ ಉದ್ಯೋಗಗಳನ್ನು ಕೊಡಬೇಕು. ಇದರ ಮೂಲಕ ಅನೇಕ ಇಲಾಖೆಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡಿಕೊಂಡಿರ್ತೀರಿ. ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಂಡಂಥ ಅನೇಕ ಉದ್ಯೋಗಿಗಳಿಗೆ ಇವತ್ತು ಆರ್ಥಿಕವಾಗಿ ತೊಂದರೆ ಆಗ್ತಾಯಿದೆ. ಸಮಯಕ್ಕೆ ಸರಿಯಾಗಿ ಅವರಿಗೆ ವೇತನವನ್ನು ಬಿಡುಗಡೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಇದರಿಂದ ಅವರ ಜೀವನ ಭಾಳ ದುಸ್ತರವಾಗಿರೋದ್ರಿಂದ ತಾವುಗಳು ಕೂಡ ನೇರ ನೇಮಕಾತಿಯನ್ನು ಮಾಡಿಕೊಳ್ಳುವುದರ ಮೂಲಕ ಇಡೀ ರಾಜ್ಯದ ಕನ್ನಡಿಗರಿಗೆ, ಕನ್ನಡ ನಾಡಿನ ಜನತೆಗೆ ಭಾಳಷ್ಟು ಒಂದು ಸಮರ್ಥವಾದ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸರ್ಕಾರ ಒಂದು ಅನುವು ಮಾಡಿಕೊಡ್ಬೇಕು. ಒಟ್ಟಾರೆ ಸರ್ಕಾರಿ ಉದ್ಯೋಗಗಳನ್ನು ನೇರ ನೇಮಕಾತಿ ಮಾಡಬೇಕೆಂದು ಒತ್ತಾಯಿಸಿ ಉಪವಿಭಾಗಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಮನವಿ ನೀಡಲು ಮುಂದಾಗಿದ್ದಾರೆ. 2017-18ನೇ ಸಾಲಿನ ಶಾಲಾ ಪ್ರಾರಂಭೋತ್ಸವ ಹಿನ್ನೆಲೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಜಿಲ್ಲಾ ಉಸ್ತುವಾರಿ ಹಾಗೂ ತೋಟಗಾರಿಕೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಶೂ ಬಟ್ಟೆ ವಿತರಣೆ ಮಾಡಿದರು. ನಗರದಲ್ಲಿ ಇಂದು ದಕ್ಷಿಣ ವಲಯ ಮಟ್ಟದ ಶಾಲಾ ಪ್ರಾರಂಭೋತ್ಸವವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ರವರು ಉದ್ಘಾಟಿಸಿದರು. ನಗರದ ಸರ್ಕಾರಿ ಪದವಿ ಪೂರ್ವ ಪ್ರೌಢಶಾಲಾ ವಿಭಾಗದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಉದ್ಘಾಟನೆ ಮಾಡಿದ ಸಚಿವರು ಕರ್ನಾಟಕ ಸರ್ಕಾರದ ಉಚಿತ ಪ್ರೋತ್ಸಾಹದಾಯಕ ಯೋಜನೆಗಳಾದ ಪಠ್ಯಪುಸ್ತಕ, ಶಾಲಾ ಸಮವಸ್ತ್ರ, ಬೈಸಿಕಲ್ ಹಾಗೂ ಶೂ ವಿತರಣೆ ಮಾಡಿದರು. ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಎಸ್ ಮಲ್ಲಿಕಾರ್ಜುನ್ ರವರು ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ವಿದ್ಯಾಭ್ಯಾಸದ ಕಡೆ ಒತ್ತು ನೀಡುವಂತೆ ಶಿಕ್ಷಕರು ಮಾಡಬೇಕಿದೆ ಮತ್ತು ಸರ್ಕಾರವೂ ಮಾಡಲಿದೆ ಎಂದರು. ನಡೆಸಿಕೊಂಡು ಅದರ ಉಪಯೋಗವನ್ನು ಪಡೆಯುವಂಥ ಕೆಲಸವನ್ನು ನಮ್ಮ ಟೀಚರ್ಸ್ ಮಾಡಬೇಕಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಅವ್ರಿಗೆ ಹೇಳ್ಕೊಡ್ಬೇಕಾಗಿದೆ.
ಈಗ ಮುಖ್ಯವಾಗಿ ಇವತ್ತು ಆ ಗ್ರಂಥಾಲಯ ಮುಂದಿನ ದಿನಗಳಲ್ಲಿ ಏನು ನಮ್ಮ ಒಂದು ಡಿಜಿಟಲ್ ಗ್ರಂಥಾಲಯ ಮಾಡಿ ಪ್ರತಿಯೊಂದು ಹಾಗೂ ನಮ್ಮ ಪ್ರಪಂಚದ ಪ್ರತಿಯೊಂದು ವಿಚಾರ ವಿದ್ಯಾರ್ಥಿಗಳಿಗೆ ತಿಳ್ಕೋಬೇಕು ಅಂದರೆ ಇಂಟರ್ನೆಟ್ನಲ್ಲಿ ಇಮಿಡಿಯೇಟಾಗಿ ಹೋಗ್ಬೋದು ಆನ್ಲೈನ್. ಆ ಒಂದು ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ನಮ್ಮ ಈ ಭಾಗದ ಪ್ರಾಧ್ಯಾಪಕರು ಮುಂದೆ ಬರಬೇಕು ಅಂತ ನಿರ್ವಹಿಸ್ತಾ ಮುಖ್ಯವಾಗಿ ಇವತ್ತು ನಮ್ಮ ಏನು ಸರ್ಕಾರದ ವತಿಯಿಂದ ವಿವಿಧ ಯೋಜನೆಗಳನ್ನ ಇವತ್ತು ಅನುಷ್ಠಾನಕ್ಕೆ ಮತ್ತು ಜನರಿಗೆ ಕೊಡುವುದಕ್ಕೆ ಕೆಲಸವನ್ನು ಮಾಡಿದೆ. ಈಗ ಮುಖ್ಯವಾಗಿ ಹೇಳಬೇಕಪ್ಪ ಅಂದರೆ ಒಳ್ಳೆ ಹೆಲ್ತಿ ಆಗಿರಬೇಕು ಮತ್ತು ಶ್ರೀಕೊಂಡು ಇವತ್ತು ಹಾಲು ಮತ್ತು ಮೊಟ್ಟೆಯನ್ನು ಕೊಡ್ತಾರೆ ಮತ್ತು ಅದೇ ರೀತಿ ಶುರುವನ್ನು ಇನ್ನು ವೇದಿಕೆಯಲ್ಲಿ ಡಿಡಿಪಿಐ ಪ್ರೇಮ, ಜಿಲ್ಲಾ ಪಂಚಾಯತ್ ಸದಸ್ಯೆ ಬಸವಂತಪ್ಪ, ಶೈಲಜಾ ಬಸವರಾಜ್, ಎಪಿಎಂಸಿ ಅಧ್ಯಕ್ಷ ಮುದ್ದೇಗೌಡರ ಬಸವರಾಜ್, ದೂಡಾ ಅಧ್ಯಕ್ಷ ರಾಮಚಂದ್ರಪ್ಪ ಇತರೆ ಗಣ್ಯರು ಭಾಗಿಯಾಗಿದ್ದರು. ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಎಸ್ ಮಲ್ಲಿಕಾರ್ಜುನ್ ರವರು ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ವಿದ್ಯಾಭ್ಯಾಸದ ಕಡೆ ಒತ್ತು ನೀಡುವಂತೆ ಶಿಕ್ಷಕರು ಮಾಡಬೇಕಿದೆ ಮತ್ತು ಸರ್ಕಾರವೂ ಮಾಡಲಿದೆ ಎಂದರು. ಇನ್ನು ವೇದಿಕೆಯಲ್ಲಿ ಡಿಡಿಪಿಐ ಪ್ರೇಮ, ಜಿಲ್ಲಾ ಪಂಚಾಯತ್ ಸದಸ್ಯ ಬಸವಂತಪ್ಪ, ಶೈಲಜಾ ಬಸವರಾಜ್, ಎಪಿಎಂಸಿ ಅಧ್ಯಕ್ಷ ಮುದ್ದೇಗೌಡರ ಬಸವರಾಜ್, ದೂಡಾ ಅಧ್ಯಕ್ಷ ರಾಮಚಂದ್ರಪ್ಪ ಇತರ ಗಣ್ಯರು ಭಾಗಿಯಾಗಿದ್ದರು. ವಿಧಾನ ಪರಿಷತ್ ವಿರೋಧ ಪಕ್ಷ ನಾಯಕ ಕೆಎಸ್ ಈಶ್ವರಪ್ಪ ರಾಜ್ಯ ಸರ್ಕಾರ ಮಳೆಗಾಗಿ ಯಾರ ಒತ್ತಡಕ್ಕೆ ಮೂಢನಂಬಿಕೆ ಕಾಯ್ದೆ ಜಾರಿಗೊಳಿಸುತ್ತಿದ್ದೀರಿ ಎಂಬುದರ ಬಗ್ಗೆ ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ ಸರ್ಕಾರ ಮೂಢನಂಬಿಕೆ ವಿರೋಧ ಮಾಡುವ ಪರ್ಜನ್ಯ ಹೋಮ ಮಾಡುತ್ತಿದೆ ಎಂದು ವಿಧಾನ ಪರಿಷತ್ ವಿಪಕ್ಷ ನಾಯಕ ಕೆಎಸ್ ಈಶ್ವರಪ್ಪ ನಗರದ ಬಿಜೆಪಿ ಕಚೇರಿಯಲ್ಲಿ ಹೇಳಿಕೆ ನೀಡಿದ್ದಾರೆ. ಬರಗಾಲವಿದೆ, ಮಳೆಗಾಗಿ ಪರ್ಜನ್ಯ ಹೋಮ ಮಾಡಿಸುವುದು ಸರಿ, ಆದರೆ ಬರಗಾಲ ವೀಕ್ಷಣೆ ಮಾಡಲು ಮುಂದಾಗಿರುವ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರಿಗೆ ಮಾತನಾಡುವುದು ಸರಿಯಲ್ಲ ಎಂದರು. ಮತ್ತೊಂದು ವಿಚಾರ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ನಾಯಕರಾದ ಯಡಿಯೂರಪ್ಪನವರು ಬರಗಾಲದ ಪರಿಸ್ಥಿತಿಯನ್ನು ವೀಕ್ಷಣೆ ಮಾಡಬೇಕು ಅಂತೇಳಿ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸವನ್ನು ಕೈಗೊಂಡಾಗ ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಮಳೆ ಬಂದಿದ್ದಕ್ಕೋಸ್ಕರ ಬರಗಾಲವೇ ಇಲ್ಲ, ಮಳೆ ಬರ್ತಾ ಇದೆ, ಛತ್ರಿ ಹಿಡ್ಕೊಂಡು ಹೋಗಬೇಕು ಯಡಿಯೂರಪ್ಪನವರು ಅಂತ ಟೀಕೆ ಮಾಡಿದ್ರು. ಮತ್ತೊಂದು ಕಡೆ ಮೂಢನಂಬಿಕೆಗೆ ನಾನು ಯಾವುದೇ ಕಾರಣಕ್ಕೂ ಕೂಡ ಒಪ್ಪಲ್ಲ, ಅದು ವಿರುದ್ಧವಾಗಿ ಬಿಲ್ ತರ್ತೀವಿ ಅನ್ನೋಂಥ ಮಾತು ಕೂಡ ಹೇಳ್ತೀವಿ. ಇವತ್ತು ಭಾರಿ ನೀರಾವರಿ ಸಚಿವರು ಎಂ.ಬಿ. ಪಾಟೀಲರು ಹೇಳಿಕೆ ಕೊಟ್ಟಿದ್ದಾರೆ. ನಾನು ನದಿಗಳಿಗೆ, ಉಗಮ ಸ್ಥಾನಗಳಿಗೆ ಪೂಜೆ ಮಾಡ್ತೇನೆ, ಮಳೆ ಬರಬೇಕು ಅನ್ನೋ ಅಪೇಕ್ಷಿತ ಪರ್ಜನ್ಯ ಜಪ. ಇನ್ನು ಕೆಎಸ್ ಈಶ್ವರಪ್ಪ 1.5 ವರ್ಷದ ಬಳಿಕ ಬಿಜೆಪಿ ಕಚೇರಿಗೆ ಬಂದಿದ್ದರು. ಆದರೆ ಬರುವ ಮಧ್ಯೆ ಮಾಜಿ ಸಚಿವ ಎಸ್.ಎ. ರವೀಂದ್ರನಾಥ್ ಮನವೊಲಿಸಿದ್ದಾರೆ. ಆದರೂ ರವೀಂದ್ರನಾಥ್ ಬಂದಿಲ್ಲ. ಈ ಬಗ್ಗೆ ಮಾತನಾಡಿದ ಈಶ್ವರಪ್ಪ, ಕೆಲ ಜಿಲ್ಲೆಯ ನಾಯಕರಲ್ಲಿ ಮನಸ್ತಾಪಗಳು ಇವೆ ಎಂದರು. ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಹಿರಿಯರ ಜೊತೆ ಕೂತು ಚರ್ಚೆ ಮಾಡಲಾಗುವುದು ಎಂದರು. ಒಟ್ಟಾರೆ ರವೀಂದ್ರನಾಥ್ ಜಿಲ್ಲೆಯಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ಬೇರೆ ಬೇರೆಯಾಗಿ ಕಾರ್ಯಕ್ರಮ ಮುಂದುವರಿಸುತ್ತಿದ್ದಾರೆ. ಇದು ಹೀಗೆ ಮುಂದುವರಿಯಬಾರದು ಎಂಬುದು ಕಾರ್ಯಕರ್ತರ ಆಶಯವಾಗಿದೆ. ನಗರದ ಜಿಎಂ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಅಂತಿಮ ವರ್ಷದ ಇಂಜಿನಿಯರಿಂಗ್ ವಿವಿಧ ವಿಭಾಗದ ವಿದ್ಯಾರ್ಥಿಗಳಿಂದ ಪ್ರಾಜೆಕ್ಟ್ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಜಿಎಂ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಇಂದು ಇಂಜಿನಿಯರಿಂಗ್ ವಿಭಾಗದ ಅಂತಿಮ ವರ್ಷದ ವಿವಿಧ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳ ಪ್ರಾಜೆಕ್ಟ್ಗಳ ಎಕ್ಸಿಬಿಷನ್ ಹಮ್ಮಿಕೊಳ್ಳಲಾಗಿತ್ತು. ಇಂಜಿನಿಯರಿಂಗ್ ವಿಭಾಗಗಳಾದ ಕಂಪ್ಯೂಟರ್ ಸೈನ್ಸ್, ಬಯೋಟೆಕ್ನಾಲಜಿ, ಮೆಕ್ಯಾನಿಕಲ್ ಹಾಗೂ ಕೆಲ ವಿಭಾಗದ ವಿದ್ಯಾರ್ಥಿಗಳು ತಾವೇ ಮಾಡಿದಂತಹ ಪ್ರಾಜೆಕ್ಟ್ಗಳ ಪ್ರದರ್ಶನ ಮಾಡಿದರು. ಡೆಬಿಟ್ ಕಾರ್ಡ್ಸ್ನ ಯೂಸ್ ಮಾಡ್ತಾರೆ ಪ್ರೆಸೆಂಟ್ ಸಿಸ್ಟಮಲ್ಲಿ. ಅವಾಗಲೂ ಅಷ್ಟೇ ಸ್ವೈಪ್ ಮಾಡಿ ಪೇಮೆಂಟ್ ಮಾಡೋ ತನಕ
ಅಲ್ಲ ಸರ್, ಈ ಮಾಡಲ್ ಕಂಪ್ಲೀಟ್ ಫ್ಯಾಬ್ರಿಕೇಷನ್ಗೆ ಬಂದಬೇಕು. ಈ ಮಾದರಿಯನ್ನು KCST ಸ್ಪಾನ್ಸರ್ ಮಾಡಿದೆ ಹಾಗೂ ಜೂನಿಯರ್ ವಿದ್ಯಾರ್ಥಿಗಳು ಇದರ ಮಾದರಿಯನ್ನು ಅಳವಡಿಸಿ ಮುಂದಿನ ವರ್ಷ ಅವರೇ ಮಾಡಲಿದ್ದಾರೆ ಎಂದು ಉಪನ್ಯಾಸಕ ತೇಜಸ್ವಿನಿ ಕಟ್ಟಿಮನಿ ತಿಳಿಸಿದರು. ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಕೂಡ ಕೆಲವೊಂದು ಇನೋವೇಟಿವ್ ಪ್ರಾಜೆಕ್ಟ್ಸ್ ಅಂತ ಎಲ್ಲ ಮಾಡಿದರೆ ಎಕ್ಸಲೆಂಟ್, ತುಂಬ ಚೆನ್ನಾಗಿದ್ದಾವೆ. ಹಾಗೆ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಕೆಲವೊಂದು ಪ್ರಾಜೆಕ್ಟ್ಸ್ ಇದ್ದಾವೆ. ಹಾಗೆ CS, ದೆನ್ IS ಇನ್ಫಾರ್ಮೇಷನ್ ಸೈನ್ಸಲ್ಲಿ, ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟು, ಸಿವಿಲಲ್ಲಿ, ಹಾಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಎಲ್ಲ ಮಾಡಿರ್ತಕ್ಕಂಥದ್ದು ಸ್ಟೂಡೆಂಟ್ಸ್ ಎಲ್ಲ. ಕೆಲವೊಂದು ಪ್ರಾಜೆಕ್ಟ್ಸಿಗೆಲ್ಲ ಇವನ್ ಕಾಲೇಜು ಕೂಡ ಸ್ಪಾನ್ಸರ್ ಮಾಡಿದೆ. ಅಮೌಂಟ್ ಇವನ್ 30,000 ತನೂ ಕೂಡ ಕಾಲೇಜು ಸ್ಪಾನ್ಸರ್ ಮಾಡಿದೆ. ಸ್ಟೂಡೆಂಟ್ಸು ಕೂಡ ತುಂಬ ಹ್ಯಾಪಿಯಾಗಿದ್ದಾರೆ. ಯಾಕೆಂದರೆ ಎಷ್ಟೊಂದು ಪ್ರಾಜೆಕ್ಟ್ಸ್ ಎಲ್ಲ ಈ ಸರಿ ಅಂದರೆ ಈ ಇಯರು KSCSTಗೆಲ್ಲ ಸೆಲೆಕ್ಟ್ ಆಗಿದೆ. ಇವನ್ KSCSTಯಿಂದಲೂ ಕೂಡ ಸ್ಟೂಡೆಂಟ್ಸ್ಗಳಿಗೆಲ್ಲ ಈ ಥರ ಒಂದು ಪಬ್ಲಿಕ್ ರಿಲೇಟೆಡ್ ಅಪ್ಲಿಕೇಶನ್ಸ್ ಯಾವುದಿದೆ ಪ್ರಾಜೆಕ್ಟ್ಸು, ಆ ಥರ ಪ್ರಾಜೆಕ್ಟ್ಸಿಗೆಲ್ಲ ಇವನ್ ಸ್ಪಾನ್ಸರ್ ಕೂಡ ಮಾಡಿದ್ದಾರೆ KSCST. ಒಟ್ಟಾರೆ ಅಂತಿಮ ವರ್ಷದ ವಿದ್ಯಾರ್ಥಿಗಳು ತಮ್ಮಲ್ಲಿರುವ ಪ್ರತಿಭೆಯಿಂದ ವಿವಿಧ ಪ್ರಾಜೆಕ್ಟ್ಗಳನ್ನು ಮಾಡಿ ಪ್ರದರ್ಶಿಸಿದ್ದಾರೆ. ಇಂದು ಜಿಲ್ಲಾ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಸುವರ್ಣ ಮಹೋತ್ಸವದ ಹಿನ್ನೆಲೆ ಸಿರಿಗೆರೆ ಬೃಹನ್ಮಠದ ಶ್ರೀ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿ ಅವರು ಸಾನ್ನಿಧ್ಯ ವಹಿಸಿದ್ದರು. ದಾವಣಗೆರೆ ಜಿಲ್ಲಾ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಸುವರ್ಣ ಮಹೋತ್ಸವ ಸಮಾರಂಭವನ್ನು ನಗರದ ನಿಜಲಿಂಗಪ್ಪ ಬಡಾವಣೆಯ ಸರ್ಕಾರಿ ನೌಕರರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಸಿರಿಗೆರೆ ಬೃಹನ್ಮಠದ ಶ್ರೀ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿ ವಹಿಸಿದ್ದರು. ಇನ್ನು ಸರ್ಕಾರಿ ನೌಕರರ ಭವನಕ್ಕೆ ಸಹಾಯಧನ ನೀಡಿದ ದಾನಿಗಳ ಮಕ್ಕಳಿಗೆ ಶ್ರೀಗಳು ಸನ್ಮಾನ ಮಾಡಿದರು. ಶ್ರೀ ರಾಜಪ್ಪ PM ನಿರ್ದೇಶಕರು, ನಂತರ ಷಣ್ಮುಖಪ್ಪನವರು. ಇನ್ನು ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀಗಳು ಕೌಟುಂಬಿಕ ಜೀವನದಲ್ಲಿ ಸಂತೋಷದಿಂದ ಇರುವಾಗ ವ್ಯಾವಹಾರಿಕ ಜೀವನವನ್ನು ಬಿಡಬೇಕು ಹಾಗೂ ನಿವೃತ್ತಿಯ ನಂತರ ಕುಟುಂಬದೊಡನೆ ಚೆನ್ನಾಗಿರಬೇಕು ಎಂದರು. ಈ ಸಂಘದ ಸ್ಥಾಪನೆಯ ಉದ್ದೇಶ ಸಮಾನ ಮನಸ್ಕರು 50 ವರ್ಷದ ಹಿಂದೆ ಇದ್ದಂತಹ ಸಮಾನ ಮನಸ್ಕರಾದಂಥ ನಿವೃತ್ತ ನೌಕರರಲ್ಲಿ ಸಮಾನ ಮನಸ್ಕರು ಸೇರಿ ಈ ಸಂಘವನ್ನು ಸ್ಥಾಪನೆ ಮಾಡಿದರು ಅಂತ ಅವರು ಪರಿಚಯಿಸಿದ್ದಾರೆ. ಆ ಮಾತಿನ ಎಳೆಯನ್ನು ಸ್ವಲ್ಪ ಬದಲಾವಣೆ ಮಾಡಿ ನಾವು ಹೇಳಬೇಕು ಅಂತ ಬಯಸೋದು ಅಂದರೆ, ಸಮಾನ ಮನಸ್ಕರು ಅನ್ನೋದಕ್ಕಿಂತ ಸಮಾನ ವಯಸ್ಕರು ಅಥವಾ ಸಮಾನ ಸಮಸ್ಯೆ ಉಳ್ಳವರು ಜೀವನದಲ್ಲಿ, ಸಮಾನ ಮನಸ್ಕರು ಅನ್ನೋದಕ್ಕಿಂತ ಸಮಾನ ಸಮಸ್ಯೆ ಉಳ್ಳಂಥ ಜನರು ಜೀವನ ಸಭ್ಯಾಕಾರದಲ್ಲಿರೋರು ಕಟ್ಟಿದಂಥ ಈ ಸಂಸ್ಥೆ ಅಂತ ಹೇಳೋದು ಹೆಚ್ಚು ಉಚಿತ ಅಂತ ಅನಿಸುತ್ತೆ. ಸಮಾನ ಸಮಸ್ಯೆಗಳಲ್ಲಿ ಎರಡಿವೆ. ಒಂದು ಶಾರೀರಿಕ ಸಮಸ್ಯೆ, ಮತ್ತೊಂದು ಮಾನಸಿಕ ಸಮಸ್ಯೆ. ಇವೆರಡೂ ನಾವು ಕಣ್ಣಿಗೆ ನೋಡ್ತಾ ಇದ್ದೇವೆ. ಒಂದು ಕಣ್ಣಿಗೆ ಕಾಣಿಸುವಂಥದ್ದು, ಇನ್ನೊಂದು ಕಣ್ಣಿಗೆ ಕಾಣಿಸ್ಬೇಕು. ಕಣ್ಣಿಗೆ ಕಾಣಿಸಿದ್ದು ಈ ತಾನೇ ನೀವು ನೋಡಿದ್ರಿ, ಅನೇಕರಿಗೆ ಸನ್ಮಾನಿತರು, ಅನೇಕರು ಗಟ್ಟಿಮುಟ್ಟಾಗಿದ್ದೀರಿ. ಕೆಲವರು ಸಿದ್ಧಗಂಗರು, ಶಿವಣ್ಣವರು ಸಿದ್ಧಗಂಗಾ ಸಂಸ್ಥೆಯನ್ನು ಇಕ್ಕಟ್ಟಿ ಬೆಳೆಸಿದವರು ಬಹಳ ಹಣ್ಣಾಗಿದ್ದಾರೆ, ಕೈ ನಡೀತಾ ಇದೆ. ಆದರೆ ಸಭೆಯಲ್ಲಿ ಪಾಲ್ಗೊಂಡಂಥ ಖುಷಿ ಅದು ಮನಸ್ಸಿನಲ್ಲಿ. ಕಾರ್ಯಕ್ರಮದಲ್ಲಿ ಸಂಘದ ವಿವಿಧ ಗಣ್ಯರು, ನಿವೃತ್ತ ಸರ್ಕಾರಿ ಅಧಿಕಾರಿಗಳು ಭಾಗಿಯಾಗಿದ್ದರು. ಬರಗಾಲ ಹಿನ್ನೆಲೆ ಹರಪನಹಳ್ಳಿ ತಾಲೂಕು ಉಚ್ಚಂಗಿದುರ್ಗದ ಉಚ್ಚಂಗೆಮ್ಮನ ದೇವಾಲಯದಲ್ಲಿ ಮಳೆಗಾಗಿ ಗ್ರಾಮ ಪಂಚಾಯತ್ ವತಿಯಿಂದ 101 ಪೂಜೆ ಮಾಡಲಾಯಿತು. ರಾಜ್ಯದಲ್ಲಿ ಬರಗಾಲ ಎದುರಾಗಿದೆ. ಜಿಲ್ಲೆಯಲ್ಲಿಯೂ ಸಹ ಬರಗಾಲದಿಂದ ಜನ ತತ್ತರಿಸುತ್ತಿದ್ದಾರೆ. ಈ ಹಿನ್ನೆಲೆ ಮಳೆಗಾಗಿ ಹರಪನಹಳ್ಳಿ ತಾಲೂಕಿನ ಉಚ್ಚಂಗಿದುರ್ಗದಲ್ಲಿ ದೇವಿಗೆ 101 ಪೂಜೆ ಸಲ್ಲಿಸಲಾಗಿದೆ. ಉಚ್ಚಂಗಿದುರ್ಗದ ಗ್ರಾಮ ಪಂಚಾಯಿತಿ ವತಿಯಿಂದ ತಾಯಿ ಉಚ್ಚಂಗೆಮ್ಮ ದೇವಿಗೆ 101 ವಿಶೇಷ ಪೂಜೆ ಮಾಡಲಾಯಿತು. ಪ್ರತಿ ವರ್ಷದಂತೆ ಈ ಬಾರಿ 101 ಪೂಜೆ ಮಾಡಲಾಗಿದ್ದು, ದೇವಸ್ಥಾನದ ಅರಿಶಿಣ ಹೊಂಡದಿಂದ 101 ಕೊಡಪಾನ ನೀರು ಹಾಕಿ 101 ಬಿಲ್ವಪತ್ರೆ ಮತ್ತು ಮಂತ್ರ ಹೇಳಿ ಮಳೆ ಬರಲಿ ಎಂದು ಪೂಜೆ ಸಲ್ಲಿಸಿದರು.
ಈ ಹಿನ್ನೆಲೆ ಮಳೆ ಬಂದು ಜಿಲ್ಲೆಯಲ್ಲಿ ಸಮೃದ್ಧಿಯಾಗಿ ಬೆಳೆಯಾಗಲಿ ಎಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಪೂಜೆಯಲ್ಲಿ ಭಾಗವಹಿಸಿದ್ದರು. ಈ ಹಿನ್ನೆಲೆ ಮಳೆ ಬಂದು ಜಿಲ್ಲೆಯಲ್ಲಿ ಸಮೃದ್ಧಿಯಾಗಿ ಬೆಳೆಯಾಗಲಿ ಎಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಪೂಜೆಯಲ್ಲಿ ಭಾಗವಹಿಸಿದರು. ಇದೇ ಈ ಹೊತ್ತಿನ ವಿಶೇಷ ಸ್ಥಳೀಯ ಸುದ್ದಿ ಸಮಾಚಾರ. ಶ್ರೀ ನ್ಯೂಸ್ ಅಂದರೆ ನೈಜತೆಯ ಪ್ರತಿಬಿಂಬ.